ನಾನಾ ನೀನಾ ಇದು ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ನಡುವಿನ ಬಿಗ್ ವಾರ್. ಈ ಯುದ್ಧಕ್ಕೆ ಈಗ ಪರಮೇಶ್ವರ್ ಎಂಟ್ರಿ ಆಗಿದ್ದು ಎಕ್ಸ್ಕ್ಯೂಸ್ ಮೀ ನಾನು ರೇಸ್ನಲ್ಲಿದ್ದೀನಿ ಅನ್ನೋ ಮುಖೇನ ಡಿಕೆ ಶಿವಕುಮಾರ್ಗೆ ಟಕ್ಕರ್ ಕೊಟ್ಟಿದ್ದಾರೆ. ಹಾಗಾದ್ರೆ ಕೈಕೋಟಿಯಲ್ಲಿ ಪರಮೇಶ್ವರ್ ಎಬ್ಬಿಸಿದ ಹಲ್ಚಲ್ ಎಂತದ್ದು ನೀವೇ ನೋಡಿ. 5 ವರ್ಷ ನಾನೇ ಸಿಎಂ, ಸಿದ್ದು ಮಾತಿನ ಬೆನ್ನಲ್ಲೇ ಸಂಚಲನ. ಕಾಂಗ್ರೆಸ್ ಕೋಟೆಯಲ್ಲಿ ಸಿಎಂ ಕುರ್ಚಿ ಎಬ್ಬಿಸಿದ ಕೋಲಾಹಲ. ಇಬ್ಬರ ಮಧ್ಯೆ ಮೂರನೆಯವರಿಗೆ ಚಾನ್ಸ್, ಮತ್ತೊಬ್ರು ಹಾಕಿದ್ರು ಟವಲ್. ರಾಜ್ಯದ ಮುಖ್ಯಮಂತ್ರಿ ಕುರ್ಚಿ ಸದ್ಯಕ್ಕಂತೂ ಖಾಲಿ ಇಲ್ಲ. ಆದ್ರೂ ಸಿಎಂ ಸ್ಥಾನಕ್ಕಾಗಿ ಹಗ್ಗ ಜಗ್ಗಾಟ ಮಾತ್ರ ಮುಗಿತಾ ಇಲ್ಲ. ನಾಯಕತ್ವ ಬದಲಾವಣೆ ಬಗ್ಗೆ ಹೈಕಮಾಂಡ್ ಜೊತೆ ಚರ್ಚೆಗೆ ತೆರಳಿದ ವೇಳೆಯೇ ಸಿದ್ದರಾಮಯ್ಯ 5 ವರ್ಷ ನಾನೇ ಸಿಎಂ ಅಂತ ಘೋಷಣೆ ಮಾಡಿದ್ರೆ, ಸಿದ್ದು ಸ್ಥಾನಕ್ಕೆ ಸೈಲೆಂಟ್ ಆಗಿಯೇ ಕನಕಪುರದ ಬಂಡೆ ಬಲೆ ಹೆಣಿತಾ ಇರುವ ವೇಳೆಯೇ ಸಿಎಂ ಸ್ಥಾನದ ರೇಸ್ನಲ್ಲಿ ಮತ್ತೊಬ್ಬರ ಹೆಸರು ಈಗ ಸೇರ್ಪಡೆಯಾಗಿದೆ ನೋಡಿ. ಅವರು ಮಾತ್ರನಾ ನಾನು ರೇಸ್ನಲ್ಲಿ ಇದ್ದೀನಿ. ಪರಮೇಶ್ವರ್ಗೂ ಮುಖ್ಯಮಂತ್ರಿ ಆಗೋ ಆಸೆ. ಸಿದ್ದು ಆಪ್ತನಿಂದಲೇ ಪರಮೇಶ್ವರ್ ಪರ ಬ್ಯಾಟಿಂಗ್. ಪಕ್ಷಕ್ಕಾಗಿ ದುಡಿದ ಪರಮೇಶ್ವರ್ಗೆ ಸಿಗತ್ತಾ ಪಟ್ಟ. ರಾಜಕಾರಣ ನಿಂತ ನೀರಲ್ಲ, ಯಾವಾಗ ಬೇಕಾದ್ರೂ ಏನು ಬೇಕಾದ್ರೂ ಆಗಬಹುದು. ಸೆಪ್ಟೆಂಬರ್ ನಂತರ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅನ್ನೋ ಮಾತು ಕೇಳಿ ಬರ್ತಿತ್ತು. ಆದ್ರೆ ದೆಹಲಿಯ ಹೈಕಮಾಂಡ್ ಅಂಗಳದಲ್ಲೇ ಸಿದ್ದರಾಮಯ್ಯ ನಾನೇ 5 ವರ್ಷ ಮುಖ್ಯಮಂತ್ರಿ ಅಂತ ದಾಳ ಉರುಳಿಸಿಯಾಗಿದೆ. ಸಿಎಂ ಸ್ಥಾನದ ಬದಲಾವಣೆ ವಿಚಾರ ಸದ್ಯಕ್ಕೆ ಕ್ಲೋಸ್ ಆಯ್ತು ಅಂತ ಹೇಳುವಾಗಲೇ ಸಿಎಂ ಸ್ಥಾನಕ್ಕೆ ಗೃಹ ಸಚಿವ ಪರಮೇಶ್ವರ್ ಪರ್ಫೆಕ್ಟ್ ಕ್ಯಾಂಡಿಡೇಟ್ ಅಂತ ಸಿದ್ದು ಆಪ್ತ ಸಹಕಾರ ಸಚಿವರೇ ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಪರಮೇಶ್ವರ್ ಪಕ್ಷಕ್ಕಾಗಿ ದುಡಿದಿದ್ದಾರೆ. ಪರಮೇಶ್ವರ್ ಅವರ ಶ್ರಮದಿಂದ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿಲ್ವಾ? ಸರ್ಕಾರದಲ್ಲಿ ಪರಮೇಶ್ವರ್ ಕೊಡುಗೆ ಇಲ್ವಾ? ತಮ್ಮ ಕ್ಷೇತ್ರ ಬಿಟ್ಟು ಬೇರೆ ಕಡೆ ಹೋಗಿ ಪರಮೇಶ್ವರ್ ಗೆಲ್ಲಿಸಲಿಲ್ವಾ ಅಂತ ತುಮಕೂರಲ್ಲಿ ಸಚಿವ ಕೆಎನ್ ರಾಜಣ್ಣ ಪ್ರಶ್ನೆ ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ಹೇಳ್ದಂಗೆ ಶಿವಕುಮಾರ್ ಒಬ್ಬರೇ ಅಲ್ಲ, ಮುಖ್ಯಮಂತ್ರಿ ಆಕಾಂಕ್ಷಿಗಳು ಬಹಳ ಜನ ಇದ್ದಾರೆ ಅಂತೇಳಿ ಅವ್ರು ಏನು ಹೇಳಿದ್ದಾರೆ. ಆ ಭಾಳ ಜನದಲ್ಲಿ ಡಾಕ್ಟರ್ ಪರಮೇಶ್ವರ್ದು ಒಂದು ಹೆಸರಿದೆ ಅಂತಕ್ಕಂಥದ್ದನ್ನು ನಾವು ಯಾರೂ ಮರೀಬಾರ್ದು. ಅವರು ಕೂಡ 2013ರಲ್ಲಿ ಅವ್ರ ಕ್ಷೇತ್ರಕ್ಕೆ ಹೋಗದೇನೆ ಬೇರೆ ಭಾಗದಲ್ಲಿ ಪ್ರವಾಸ ಮಾಡಿ ಎಲ್ಲ ಕಡೆ MLAಗಳು ಗೆಲ್ಲಂಗೆ ಮಾಡಿದ್ರಲ್ಲ, ಅವರು ಅಧ್ಯಕ್ಷಿದ್ರಲ್ಲ, ಅವ್ರದ್ದು ಕೂಡ ಸೇವೆ ಇದೆಯಲ್ಲ ಒಂದು ಬಾರಿ ಸರ್ಕಾರ ತರಲಿಕ್ಕೆ. ಅದರಿಂದ ಅವರು ಕೂಡ ದಲಿತ CM ಅನ್ನೋದೊಂದನ್ನು ನಾನು ಒಪ್ಪೋದಿಲ್ಲ. ಅವರು ಎಲ್ಲ ಸಮುದಾಯದ ವಿಶ್ವಾಸ ಗಳಿಸಿರೋ ಹಿನ್ನೆಲೆಯಲ್ಲಿ ಅವರು ಕೂಡ ಸರ್ಕಾರ 13ರಲ್ಲಿ ತರ್ತಕ್ಕಂಥ ಶ್ರಮ ವಹಿಸಿರೋ ಹಿನ್ನೆಲೆಯಲ್ಲಿ ಅವರು ಅರ್ಹರು ಅಂತಕ್ಕಂಥದ್ದನ್ನು ಹೇಳ್ತೀನಿ ಹೊರತು ದಲಿತರು ಅದಕ್ಕೋಸ್ಕರ ಅವರು ಅರ್ಹರು CM ಮಾಡಬೇಕು ಅಂತಕ್ಕಂಥದ್ದು ನನ್ನ ಭಾವನೆ ಅಲ್ಲ. ಸಿಎಂ ಸ್ಥಾನಕ್ಕೆ ಒಂದೆಡೆ ಡಿಸಿಎಂ ಡಿಕೆಶಿ ಫೈಟ್ ಮಾಡ್ತಿದ್ರೆ, ಇನ್ನೊಂದ್ ಕಡೆ ಗೃಹ ಸಚಿವ ಜಿ ಪರಮೇಶ್ವರ್ ಹೆಸರು ಇದೀಗ ಕೇಳಿ ಬರ್ತಿದೆ. ಆದ್ರೆ ಸಿದ್ದರಾಮಯ್ಯ ಅವರು ನಾನೇ 5 ವರ್ಷ ಸಿಎಂ ಅಂತ ಘೋಷಿಸ್ತಾ ಇದ್ದಂತೆ ಸಿದ್ದು ಪರಮಾಪ್ತ ಸಚಿವ ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯ ಹೇಳಿದ್ರೆ ಮುಗೀತು, ಅದು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇದ್ದ ಹಾಗೆ, ಅವರ ನಾಯಕತ್ವದಲ್ಲೇ ಸರ್ಕಾರ ನಡೆಯಲಿದೆ. ಸದ್ಯಕ್ಕೆ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ನಾಯಕತ್ವ ವಿಚಾರ ಚರ್ಚೆ ಇಲ್ಲ. ಬೇಕಾದವರು ಬೇಕಿದ್ರೆ ಡಬಲ್ ಬೆಂಚ್ಗೆ ಹೋಗಿ ಅಪ್ಲೈ ಮಾಡಿಕೊಳ್ಳಲಿ ಅನ್ನೋ ಮೂಲಕ ಸಿಎಂ ಸ್ಥಾನದ ಬಗ್ಗೆ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಬಳಿ ಮನವಿ ಮಾಡಲಿ ಅಂತ ಪರೋಕ್ಷವಾಗಿ ವ್ಯಂಗ್ಯವಾಡಿದ್ದಾರೆ. ಇಲ್ಲ ಅವ್ರು ಹೇಳಿದಾರೆ, ನಾಯಕಲ್ರೆ 28 ಕೊನೆ ಚುನಾವಣೆ ಅವ್ರು ಹೇಳಿದ್ದಾರೆ. ಅದನ್ನ ನಿಮಗೆ ಹೇಳ್ತಾ ಇದ್ದೀನಿ. ನೀವು ಪ್ರಶ್ನೆ ಕೇಳಿದ್ರಲ್ಲ, ಅವ್ರಿಗೆ ಹೇಳಿದಾರೆ ಸಾಕು. ಇಲ್ವೇ ಇಲ್ಲ, ಅದಕ್ಕೆ ನಾವು ಸುಮ್ಮದೀವಿ. ಎಲ್ಲರಿಗೂ ಅಪ್ಲೈ ಸೇಮ್ ನಿನ್ನಿದಂತೆ ಅದೆಲ್ಲ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಬರ್ದಂಗೆ ಆಗಿದೆ. ಮತ್ತೆ ಮಾಡೋರು ಮ್ಯಾಟ್ರ್ ಮುಗಿತೀನಿ, ಎಲ್ಲ ಅಪೀಲ್ ಮಾಡಿದ್ವಿ. ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದ ರಾಜ್ಯ ಕಾಂಗ್ರೆಸ್ ಸರ್ಕಾರ 2 ವರ್ಷದ ಅವಧಿ ಪೂರ್ಣಗೊಳಿಸಿದ ಬೆನ್ನಲ್ಲೇ ಸಿಎಂ ಸ್ಥಾನಕ್ಕೆ ಬೇಡಿಕೆಗಳ ಮೇಲೆ ಬೇಡಿಕೆ ಶುರುವಾಗಿದೆ. ಆದ್ರೆ ಸದ್ಯಕ್ಕೆ ಸಿಎಂ ಸಿದ್ದರಾಮಯ್ಯನವರೇ ನಾನು ಮುಖ್ಯಮಂತ್ರಿ ಅಂತ ಹೇಳಿದ್ರು, ಮುಖ್ಯಮಂತ್ರಿ ಸ್ಥಾನಕ್ಕೆ ವರ್ಷಾಂತ್ಯದ ವೇಳೆಗೆ ಮತ್ತೆ ತಗಾದೆ ಶುರುವಾಗುವ ಸಾಧ್ಯತೆಗಳು ದಟ್ಟವಾಗಿರುವುದು ಮಾತ್ರ ಸುಳ್ಳಲ್ಲ. ವೀರೇಶ್ ದಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.